ಏನು ಮಾಡಿಸ್ಕೊಂಡು ಬಂದಿದ್ಯಾ? ಸಕ್ಕತ್ತಾಗಲ್ವಾ? ಆಕಾಶ್ ಅವ್ರು ಏನು ಇಲ್ಲಿದ್ದಾರೆ ಅಂತ ನೋಡ್ತಾ ಇದ್ದೀರಾ? ಅವ್ರ ತಾಯಿದು ಕಾಲ್ಗೆಜ್ಜೆ ಇತ್ತು, ಆ ಕಾಲ್ಗೆಜ್ಜೆನೇ ಅವರು ಬ್ರಾಸ್ಲೆಟ್ ಆಗಿ ಮಾಡಿಸ್ಕೋಬೇಕು ಅನ್ನೋದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದಾರೆ. ಸೊ ಅದೇನು ಚೈನ್ ಇದೆ ಅದು ಕಟ್ ಮಾಡಿಸಿ ಅವ್ರು ಬ್ರಾಸ್ಲೆಟ್ ಮಾಡಿಸ್ಕೊಳ್ತಾರಂತೆ. ನೋಡೋಣ ಹೇಗಿರುತ್ತೆ ಅಂತ. ಎಲ್ಲ ಏನು ಮಾಡಿಸ್ಕೊಂಡು ಬಂದಿದ್ಯಾ? ವಾವ್, ಚೆನ್ನಾಗಿದೆ. ಪಾಲಿಶ್ ಮಾಡಿದ್ರಾ? ಇವಾಗ ಪಳ ಪಳ ಅಂತಿದೆ. ಇವಾಗ ಹೇಳು ನೀನು, ಇದು ಕುಂಕಿ ಚೆನ್ನಾಗಿತ್ತಾ ಅದು ಚೆನ್ನಾಗಿತ್ತಾ? ಚೆನ್ನಾಗಿರೋದು. ಮತ್ತೆ ಅದು ಕಾಲ್ಗೆಜ್ಜೆ ನೀನೇ ತಾನೇ ಹೇಳಿದ್ದು ಅಷ್ಟು ಬೇಕು ಅಂತ. ನಾನು ಹೇಳಿದ ಸ್ವಲ್ಪ ಲೂಸ್ ಜಾಸ್ತಿ ಮಾಡ್ಬಿಟ್ಟಾನೆ. ಇದಾಗತ್ತಂತ ಏನಾಗುತ್ತೆ? ಜಗ್ತದಂತೆ ಇಷ್ಟಿರ್ಬೇಕು ಅಂತಂತ ಅವನಪ್ಪ. ನೀನು ಬೇಕಂದ್ರೆ ಇನ್ನೂ ಸ್ವಲ್ಪ ಕಟ್ ಮಾಡ್ಸಂಗಿದ್ರೆ ಮಾಡಿಸ್ಕೊಬಾ. ಥ್ಯಾಂಕ್ ಯು. ಓ ಮೈ ಗಾಡ್, ಕುಡಿ ಆಯ್ತಲ್ಲಪ್ಪ. ಗೈಸ್ ಎಷ್ಟು ಕೋಲ್ಡ್ ಇರುತ್ತೆ ಅಂದರೆ ಸಖತ್ ಇಷ್ಟ ಗೈಸ್ ನನಗಂತೇಳಿ. ಸಮ್ಮರ್ ಸೆಕೆಗಂತೂ ಸಕ್ಕತ್ತಾಗಿದೆ. ಥ್ಯಾಂಕ್ ಯು ಸೋ ಮಚ್ ಬೇಬಿ. ನಿಂಗೆ ಹೆಂಗೆ ಅನಿಸ್ತು? ಹಾ 3 hours later. ಗೈಸ್ ನನ್ನ ತಮ್ಮನ ಬರ್ತಡೇ ಆಯ್ತು ಇವತ್ತು, ಅಂದರೆ ಕಸಿನ್ದು. ಸೊ ನೆನೆನೆ ಬಂದು ಹೇಳಿದ್ದ ಬನ್ನಿ ಅಂತ, ಹಾಗಾಗಿ ಈಗ ಬಂದಿದ್ದೀವಿ. ಇಲ್ಲಿ ಬಂದು ನೋಡಿದ್ರೆ ಬರ್ತಡೇ ಅಲ್ಲ ಗೈಸ್, ಹಬ್ಬ ಮಾಡ್ತಿದ್ದಾರೆ. ಯಾಕಂದರೆ ನಾನಂತೂ ಈ ಥರ ಬರ್ತಡೇ ಸೆಲೆಬ್ರೇಟ್ ಮಾಡಿರೋದನ್ನೆಲ್ಲ ಇವಾಗ ಯಾವತ್ತೂ ನೋಡಿಲ್ಲ. ಹಾಗಾಗಿ ಸೊ ಅವ್ರ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಮಾಡಿರೋ ಅಂಥದ್ದು. ಸೊ ಅವನ್ನೇನೋ ಏನದು ನಿಕ್ ನೇಮಲ್ಲಿ ಏನೋ ಕರೀತಾರೆ. ಹಾಗಾಗಿ ಅದ್ರದ್ದು ಹೆಸ್ರಿಗೆ ಕೇಕ್ ತೊಗೊಂಡು ಬಂದಿದ್ದಾನೆ ಆ ಲೆಟರ್ಸಲ್ಲಿ. ಆ್ಯಂಡ್ ಇವನ ಹೆಸರು ವಿಜಯ್ ಅಂತ. ತಮ್ಮನ ಬರ್ತಡೇ ಹೆಂಗೆ ಅನ್ಸ್ತಿದ್ದೀವಿ ಗೈಸ್? ಪಟಾಕಿ ಎಲ್ಲ ಹೊಡಿತಾವ್ರಿ ಇವಾಗ. ನೋಡಿ ಗೈಸ್ ಹಾರ ಹಾಕ್ತಾವ್ರೆ. ಅನ್ಸೋರಾ? ಎಣ್ಸಿದಾರ ಬೇಬಿ? ಅಲ್ಲಿ ಬೇರೆ ಎಣ್ಸೋರ್ ಬೇಬಿ, ಅಲ್ಲಿ ಎಲ್ಲೆಲ್ಲಿ ಗೊತ್ತದ. ಇವ್ರು ಯಾಕೆ ಇಲ್ಲಿ ಹೋಗಿ ಮಧ್ಯ ನಿಂತವ್ರೆ? My God. Wow. ಹೆಂಗೆ ಬೇಬಿ ಇದು? ಸಕ್ಕತ್ತಾಗಲ್ವಾ? ವಾವ್ ಗೈಸ್, ಈ ರೇಂಜ್ಗೆಲ್ಲ ಬರ್ತಡೇ ಮಾಡ್ತಾ ಇದ್ದಾರೆ ಗೈಸ್. ಇದು ದೊಡ್ಡ ಫ್ಲೆಕ್ಸ್ ಎಲ್ಲ ಹಾಕ್ಸಿ ಹೀರೋ ರೇಂಜ್ಗೆ ಏನು ಮಾಡ್ತಾರೆ? ಬಾರೋ ಇಲ್ಲಿ, ಬಾಯಿಲ್ಲ ಒಂದು ನಿಮಿಷ ಬಂದೋಡು, ಬಾಯಿಲ್ಲ ಒಂದು ನಿಮಿಷ. ಅಯ್ಯೋ ಆರಲ್ಲಿ ಹಾಕಿ ಅದೇ ನನ್ನ ಸೆಂಟಿಮೆಂಟ್. The next day. ಇವಾಗ ನಾವು ಮೊಬೈಲ್ ತಗೊಳಕ್ ಹೋಗ್ತಾ ಇದ್ದೀವಿ. ನಮ್ಮ
ಮಮ್ಮಿ ಡ್ಯಾಡಿಗೆ ಇಬ್ರಿಗೂ ಅಂದರೆ ಒಂದೇ ಮೊಬೈಲ್ ತೊಗೊಳ್ತಿರೋದು ಇಬ್ರಿಗೆ. ಸೊ ಬನ್ನಿ ಹೋಗಿ ಬರೋಣ. ಸೊ ನೋಡಿ ಇವರು ಹಾಯ್ ರೆಡಿ ಆಗ್ತಾ ಇದ್ದಾರೆ, ಸ್ಲಿಪ್ಪರ್ ಆಗ್ತಿದ್ದಾರೆ ಅಮ್ಮ ಅದಕ್ಕೆ. ಸಾಕು ಬಿಡಮ್ಮ. ಸೊ ಬನ್ನಿ ಹೋಗಿ ಬರೋಣ. ಈಗ ಗಟ್ಟು ವಿಲ್ಲರಲ್ಲಿ ಹೋಗ್ತಾ ಇದ್ದೀವಿ ನಾವಿಷ್ಟು ಜನನು. ಡ್ರೈವಿಂಗ್ ನಿಮಗೆ ಜಾಸ್ತಿ ಆಗ್ಬಿಡುತ್ತೆ. 620 ತಗೊಳ್ಳ ಮಾಡ್ತಾನ ಟಿ ವಿ ಎಸ್ಸಲ್ಲಿ ಏನು ಮಾಡ್ತಾರೆ? EMIಗೆ ಹೋಗ್ತೀರಾ? ಲಕ್ಷಣ ಮೊಬೈಲ್ ನೋಡ್ತಾ ಇದ್ದಾಳೆ. ಇವಾಗ ಒಳಗೊಂಡು ಕೊಡಿಸ್ಬಿಡ್ತೀವಿ ನಾವೀಗ. ಓಕೆನಮ್ಮ? ಏ ತಗೋ, ಪರವಾಗಿಲ್ಲ. ಓದ್ಬೇಕು, ನಾನು ಓದಬೇಕು, ಚೆನ್ನಾಗಿ ಬರೀಬೇಕು, ಚೆನ್ನಾಗಿ ಓದಬೇಕು. ಆಮೇಲೆ ಇದೆಲ್ಲ ತೊಗೊಂಡು ಇದೆಲ್ಲ ಓದಬೇಕು. ಇದೆಲ್ಲ ಏನಂತ ಅಲ್ಲ ಗೊತ್ತಾಗಲ್ಲ. ಲಕ್ಷ, ಇವೆಲ್ಲ ಓದಕ್ಕೆ ಬಂದಿಲ್ಲ ಅಂದರೆ ತಗೊಂಡೇನು ಮಾಡ್ತೀಯಾ? ನೋಡಿ ಇದೇನಿದು ಅದೆಲ್ಲ ನೋಡ್ಬೇಕು ನಾನು. ಇವಾಗ ಬೇಡ ಮಮ್ಮಿ ಅಂತ ಹೇಳಿ ಬೇಕಾ? ಫೈನಲ್ಲಿ ನಾವು ಮೊಬೈಲ್ ತೊಗೊಂಡ್ವಿ ಗೈಸ್. ನಮ್ಮಪ್ಪ ಅಮ್ಮ ಅದು ಇಷ್ಟು ಅಂದರೆ ಮೊದಲನೇ ಸತಿ ಇಷ್ಟೊಂದು ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡಿ ನಾವು ಮೊಬೈಲ್ ತೊಗೊಳ್ತಾ ಇರೋದು. ಸೊ ತುಂಬ ಖುಷಿ ಅನಿಸ್ತು. ಆ್ಯಂಡ್ ನಮ್ಮಪ್ಪ ಅಮ್ಮನ ಹತ್ರ ಮೊಬೈಲ್ ಸದ್ಯಕ್ಕೆ ಇರಲಿಲ್ಲ. ಅವರು ಡ್ಯೂಟಿಗೆಲ್ಲ ಹೋದಾಗ ಅವ್ರಿಗೂ ಫೋನ್ಪೇ ಅದೆಲ್ಲ ಯೂಸ್ ಇತ್ತು ಗೈಸ್. ಆ್ಯಕ್ಚುಲಿ ಬೇಕಿತ್ತು ಅವ್ರಿಗೆ ಮೊಬೈಲು, ಹಾಗಾಗಿ ತೊಗೊಂಡ್ವಿ. ಹಾಂ ಕಡೆ ತೋರಿಸಿ ಇವಾಗ. ಓಪ್ಪೋ ಅದಾದಮೇಲೆ ನಾವು ಬಂದಿದ್ವಿ ವಾಚ್ ಶಾಪ್ಗೆ. ನನ್ನ ತಮ್ಮಂಗೆ ವಾಚ್ ತೊಗೋಬೇಕಿತ್ತು, ಹಾಗಾಗಿ ಬಂದಿದ್ವಿ. ಇಲ್ಲಂತೂ ತುಂಬಾ ಕಲೆಕ್ಷನ್ ಇತ್ತು ಗೈಸ್, ತುಂಬ ಇತ್ತು. ಬಟ್ ಆದರೆ ನಾವು ಯಾಕೆ ಸೆಲೆಕ್ಟ್ ಮಾಡ್ತೀವಿ ಅಂತ ಗೊತ್ತಿಲ್ಲ, ನೋಡೋಣ ಬನ್ನಿ. ಗೈಸ್ ನಮ್ಮ ಡ್ಯಾಡಿ ಒಂದ್ಸಲ ವಾಚ್ ಕೊಡಿಸಿದ್ರು. ಸೊ ಅದು ಇವನೇನು ಜಾಸ್ತಿ ಟೈಮ್ ಏನು ಯೂಸ್ ಮಾಡಿರಲಿಲ್ಲ, ಬಟ್ ಅದು ಒಂದು ಕಳ್ದಾಕೊಂಬಿಟ್ಟ ಗೈಸ್. ಅದನ್ನು ನಮ್ಮಪ್ಪ ಇಲ್ಲಿ ಹೇಳ್ತಾ ಇದ್ದಾರೆ. ಹುಡುಗಿಗೆ ಒಟ್ಟಿಗೆ ತಗೊಳ್ಳೋದು, ಅದೇ ಲೇಡೀಸ್ಗೆ ಒಂದು ಜೆಂಟ್ಸ್ಗೆ. ಹಾಂ, ಮದುವೆಗೆ ಇಲ್ಲೇ ಪರ್ಚೇಸಿಂಗ್ ಮಾಡ್ಕೊಂಡು ಹೊಟ್ಟೋಗೋದು, ಇಬ್ಬರು ಒಟ್ಟಿಗೆ ಒಂದೇ ಥರ ತಗೊಳ್ಳೋದು. ಗೈಸ್ ವಾಚ್ ತೊಗೊಂಡಿದ್ದೆಲ್ಲ ಮುಗೀತು. ಈಗ ಸದ್ಯಕ್ಕೆ ಮನೆಗೆ ಹೋಗುವ ಬನ್ನಿ. ಯಾಕಮ್ಮ ನೀನು ಅವಾಗಿಂದ ಹಾಕಕ್ಕೆ ಟ್ರೈ ಮಾಡ್ಕೊಂಡು ಹಂಗೆ ಇದೆಯಾ ಏನೋ? ಆಯ್ತಾ ಬಟ್ಟೆಗಳೆಲ್ಲ? ಅಪ್ಪ ಏನೇನು ತೊಗೊಂಡು ಬಂದು ಬೇಡ? ಮೊಬೈಲ್, ವಾಚ್. ಹ್ಞೂ ಅಂತ ಸುಮ್ಮನೆ ಮುಚ್ಚಮ್ಮ. ಹ್ಞೂ ಕೊಡು ಕೊಡು. ಥ್ಯಾಂಕ್ ಯು ಸೋ ಮಚ್ ಕಂದಮ್ಮ. ಯಾರ್ದಿತ್ತು? ನಿನ್ನ ಕೇಳ ತಗ್ಸ್ಬೇಕಂತ ತೊಗೊಂಬಂದಿರೋದು. ನೀವು ನೋಡೇ ಇಲ್ಲ ಅಲ್ಲಿ. ಹಾಂ ಹಾಂ ನಮಗೆ ತೆಗೆದುಬಂದಿಲ್ಲ. ತೆಗಿ. ಕ್ಲಾಪ್ ಮಾಡಿ ಲಕ್ಷ. ಮೊಬೈಲ್ ಇಲ್ವಾ? ಇಲ್ವಾ? ಇಲ್ವಲ್ಲ. ಇದರಲ್ಲಿ ಇರ್ಬೋದು ನೋಡು. ಮೊಬೈಲ್ ಕೊಡಕಂದ ಯಾರ ಹತ್ರ ಆಯ್ತಂತೆ? ಏನ ಅದು ಫಿಂಗರ್ ಪ್ರಿಂಟ್ ಇಬ್ಬರದ್ದು ಅಡ್ಜಸ್ಟ್ ಮಾಡ್ಕೊಬಿಡು. ಫಿಂಗರ್ ಪ್ರಿಂಟ್ ಅದು ಇಬ್ಬರು ಬೆಳ್ಳಕ್ಕಿದ್ರೆ ಹಂಗೆ ಓಪನ್ ಆಯ್ತದೆ ಲಾಕು. ಊಟ ಮಾಡು. ಹೇಗಿದೆ ಮಮ್ಮಿ? ಎಂತ ಫೋನ್ ಮಾತ್ರ ಎಂತ ಡಬ್ಲ್ಯೂ 20,000 ಪ್ರಾಮಿಸ್. ಅಲ್ಲೇನೋ